ಆರ್ಎಸ್ಎಸ್ನ ಗೀತೆ ಯಾವುದು ಸಂಸ್ಥೆಗೋ ಪಕ್ಷಕ್ಕೋ ಜಾತಿಗೋ ಸೇರಿದೆಯಾ? ಹಾಗಂತ ಯಾರಾದರೂ ಅವರದ್ದು ಎಂದು ಬರೆದುಕೊಟ್ಟಿದ್ದಾರಾ ಎಂದು ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ ತಮ್ಮ ನಾಯಕನನ್ನು ಸಮರ್ಥಿಸುವ ಭರದಲ್ಲಿ ಆರ್ಎಸ್ಎಸ್ ಗೀತೆ ವಿರುದ್ಧ ಮದ್ದೂರು ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ಶಾಸಕ ಕದಲೂರು ಉದಯ್ ನಾಲಿಗೆ ಹರಿಬಿಟ್ಟಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆ ಗೀತೆನ ಯಾರು ಬೇಕಾದ್ರೂ ಯಾರಾದ್ರೂ ಹಾಡಬಹುದು. ದಾಸೇನು ಹಾಡ್ತಾನೆ, ಓರ್ವ ಫೇಮಸ್ ಸಿಂಗರ್ ಕೂಡ ಹಾಡ್ತಾನೆ. ಹಾಗಂತ ಅದು ಆ ಪಕ್ಷಕ್ಕೂ ಸಂಸ್ಥೆಗೂ ಆ ಜಾತಿಗೂ ಸೀಮಿತ ಅಂತಲ್ಲ. ಅದು ದೇವರ ಹಾಡು. ಅದನ್ನು ನೀವು ಹಿಂಗೆ ಆರ್ಎಸ್ಎಸ್ ಗೀತೆ ಅಂತೀರಾ? ಅದೇನ್ ಬರೆದುಕೊಟ್ಬಿಟ್ಟಿದ್ದಾರಾ ಆರ್ಎಸ್ಎಸ್ಗೆ ಅಂತ? ಈ ಬಗ್ಗೆ ಇವತ್ತು ಡಿಕೆಶಿ ಕ್ಷಮೆ ಕೇಳಿರೋದು ನನಗೆ ಗೊತ್ತಿಲ್ಲ. ಹಾಗಂತ ಆ ಗೀತೆನ ಯಾರಿಗೂ ರಿಸರ್ವ್ ಅಲ್ಲ. ಯಾರು ಯಾವ ಗೀತೆ ಬೇಕಾದ್ರೆ ಹಾಡಬಹುದು. ಎಲ್ಲರೂ ಇಲ್ಲಿ ಸ್ವತಂತ್ರರೇ. ಹಾಗಂತ ಯಾರೂ ಆರ್ಎಸ್ಎಸ್ಗೋಸ್ಕರ ಗೀತೆನೋ ಶ್ಲೋಕನೋ ಬರೆದುಕೊಟ್ಟಿಲ್ಲ. ಅವರೇನೋ ಹಾಗಂತ ಹೇಳೋದನ್ನ ರೂಢಿ ಮಾಡಿಸ್ಕೊಂಡಿರ್ಬೇಕು ಅಷ್ಟೇ. ಹಾಗಂತ ಅದನ್ನು ಬೇರೆಯವರು ಹೇಳಬಾರ್ದು ಅಂತ ಇಲ್ಲ ಅಂತ ಹೇಳಿದ್ರು. ಯಾವ್ದಾರ ಗೀತೆಗೆ ಯಾವ್ದಾರ ಒಂದು ಗೀತೆ ಯಾವ್ದಾರ ಜಾತಿಗೋ ಅಥವಾ ಯಾವ್ದಾರ ಸಂಸ್ಥೆಗೋ ಯಾವ್ದಾರ ಪಕ್ಷಕ್ಕೋ ಸೇರಿದೆಯಾ? ಗೀತೆ ಯಾವಾಗ ಬೇಕಾದ್ರೂ ಆಡ್ಬೋದು. ದಾಸಯ್ಯನೂ ಆಡ್ತಾನೆ, ಒಬ್ಬ ಫೇಮಸ್ ಸಿಂಗರು ಆಡ್ತಾನೆ. ಅದಕ್ಕೆಲ್ಲ ಯಾರು ಪಾರ್ಟಿನೋ ಇನ್ನೊಂದೋ ಪಕ್ಷನೋ ಸೀಮಿತ ಅಲ್ಲ. ನಮಸ್ತೆ ವತ್ಸಲೆ ಪಕ್ಕ ಅದು ಆರ್ಎಸ್ಎಸ್ ಗೀತೆ. ಹೆಂಗ್ರೆ ನೀವು ಆರ್ಎಸ್ಎಸ್ ಗೀತೆ ಅಂತ ದೇವ್ರ ಹಾಡನ್ನ ನೀವು ಆರ್ಎಸ್ಎಸ್ ಅಂತ ಯಾಕೆ ನೀವು ಅವ್ರಿಗೇನು ಬರ್ಕೊಟ್ಬಿಟ್ಟಿದ್ದೀರಾ? ಆರ್ಎಸ್ಎಸ್ಗೆಲ್ಲಾನು ಹಾಡುಗಳನ್ನ ಹಾಗಿದ್ರೆ ಈಗ ಸದನದಲ್ಲಿ ಕ್ಷಮೆ ಯಾಚನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾರು ಇವತ್ತು ಸದನದಲ್ಲೇ ಇಲ್ಲ ಸರ್, ಕ್ಷಮೆ ಇವತ್ತು ಕ್ಷಮೆ ಕೇಳಿದ್ದಾರೆ. ಪಕ್ಷದಲ್ಲಿ ಇರ್ಸಮೂರ್ ಸೌಟ ಪಕ್ಷದಲ್ಲಿ ಯಾವುದೇ ಗೀತೆ ಯಾರಿಗೂ ರಿಸರ್ವ್ ಅಲ್ಲ, ಅದು ಯಾರಿಗೂ ಬರ್ಕೊಟ್ಟಿಲ್ಲ. ಯಾರು ಯಾವ ಗೀತೆನಾರು ಆಡಬಹುದು, ಎಲ್ಲರೂ ಸ್ವತಂತ್ರರೇ. ಆರ್ಎಸ್ಎಸ್ಗೋಸ್ಕರನ ಗೀತೆನೋ ಅಥವಾ ಶ್ಲೋಕನೋ ಇನ್ನೊಂದೋ ಬರ್ಕೊಟ್ಟಿಲ್ಲ. ಅವ್ರೇನೋ ಅದು ಹೇಳೋದನ್ನ ರೂಢಿ ಮಾಡಿಸ್ಕೊಂಡಿರ್ಬೋದು ಅಷ್ಟೇ. ಹಂಗನ್ಬಿಟ್ಟು ಬೇರೆಯವ್ರು ಹೇಳ್ಬಾರ್ದು ಅನ್ನೋಂಥದ್ದು ಏನಿಲ್ಲ. ಯಾರು ಅದು ಗೊತ್ತಿಲ್ಲ ವಿಚಾರ ನನಗೆ. ಯಾಕೆ ಕ್ಷಮೆ ಕೇಳಿದ್ರು ಏನಾಯ್ತು?